ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದೆ. ಒಳಗಡೆ ನೋಡಿ ಎಷ್ಟೊಂದು ಸಾಫ್ಟ್ ಆಗಿದೆ ಅಂತ. ನೋಡಿದ ಕೂಡಲೇ ಬಾಯಲ್ಲಿ ನೀರು ಬರ್ತಾ ಇದೆ ಅಲ್ಲ. ನೀವು ಕೂಡ ಹೋಟೆಲ್ಗಳಲ್ಲಿ ತಿಂದಿರ್ತೀರಾ. ಹಾಗಿದ್ರೆ ಬೋಂಡಾ ಸೂಪನ್ನು ಯಾವ ರೀತಿ ಮನೇಲಿ ಮಾಡೋದು ಅಂತ ಇವತ್ತು ನೋಡೋಣ ಬರ್ರಿ. ನಮಸ್ಕಾರ ಸ್ನೇಹಿತರೆ, ದ್ವಿತಿ ಕಿಚನ್ಸ್ಗೆ ಸ್ವಾಗತ. ನಾನಿಲ್ಲಿ 2 ಬಟ್ಟಲಿನಷ್ಟು ಉದ್ದಿನ ಬೇಳೆಯನ್ನು ಹಾಕ್ಕೊಂಡಿದ್ದೇನೆ. ನೀವು ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರೋ ನಿಮ್ಗೆ ಎಷ್ಟು ಬೇಕು ಅಷ್ಟು ಉದ್ದಿನ ಬೇಳೆಯನ್ನು ಒಂದು ಅಳತೆಯಲ್ಲಿ ತಗೊಂಡು ಹಾಕ್ಕೊಳ್ಬೇಕು. ಈಗ ಉದ್ದಿನ ಬೇಳೆಯನ್ನು ಚೆನ್ನಾಗಿ 2ರಿಂದ 3 ಸಾರಿ ತೊಳ್ಕೊಂಡು ಅದಕ್ಕೆ ಮುಳುಗೋವಷ್ಟು ನೀರನ್ನು ಹಾಕಿ 5ರಿಂದ 6 ಗಂಟೆ ನಾವು ನೆನೆಯೋದಕ್ಕೆ ಇಟ್ಕೊಳ್ಬೇಕಾಗ್ತದೆ. ಅತ್ಯಂತ ಕಡಿಮೆ ಸಾಮಗ್ರಿಗಳಿಂದ ನಾವು ಈ ಬೋಂಡಾ ಸೂಪನ್ನು ಮನೆಯಲ್ಲಿ ಈಸಿಯಾಗಿ ಮಾಡ್ಕೊಳ್ಬಹುದು. ಈಗ ಉದ್ದಿನ ಬೇಳೆ ನೆನೆದಿದೆ ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟ್ ಆಗಿದೆ ಅಂತ. ನೆನೆದಿರೋ ಉದ್ದಿನ ಬೇಳೆಯನ್ನು ನಾವು ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಬೇಕು. ನಾನು 2 ಬ್ಯಾಚಲ್ಲಿ ರುಬ್ಬಿದ್ದೇನೆ. ನಾನು ಸಣ್ಣ ಮಿಕ್ಸರ್ ಜಾರ್ನಲ್ಲಿ ರುಬ್ಬಿರೋದ್ರಿಂದ 2 ಬ್ಯಾಚಲ್ಲಿ ರುಬ್ಕೊಂಡಿದ್ದೇನೆ. ಸ್ವಲ್ಪ ನೀರು ಹಾಕ್ಕೊಂಡು ನಾವು ಉದ್ದಿನ ಬೇಳೆಯನ್ನು ರುಬ್ಕೊಳ್ಬೇಕು. ಗಟ್ಟಿಯಾಗಿ ರುಬ್ಕೊಂಡ್ರೆ ಹಿಟ್ಟು ಚೆನ್ನಾಗಿರ್ತದೆ. ಈ ಹಿಟ್ಟನ್ನು ಪಕ್ಕಕ್ಕಿಡೋಣ. ಇಲ್ಲಿ ಒಂದು ಕುಕ್ಕರ್ಗೆ ನಾನು 1 ಬಟ್ಲಷ್ಟು ತೊಗರಿಬೇಳೆ ಹಾಕ್ಕೊಂಡಿದ್ದೇನೆ. ಹಾಗೆಯೇ 1 ಟೊಮೆಟೊವನ್ನು ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾನು ಸೂಪ್ ಮಾಡೋದಕ್ಕೆ ಬೇಳೆ ಬೇಯಿಸೋದಕ್ಕೆ ಕುಕ್ಕರನ್ನು ಒಲೆ ಮೇಲೆ ಇಡ್ತಾ ಇದ್ದೇನೆ. ಈಗ ರುಬ್ಬಿರೋ ಹಿಟ್ಟಿಗೆ ಕೆಲವು ಮಸಾಲೆಗಳನ್ನು ಹಾಕ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಹಾಗೆಯೇ ಒಂದು 2 ಚಮಚ ಆಗುವಷ್ಟು ನಾನು ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಅಕ್ಕಿ ಹಿಟ್ಟು ಹಾಕೋದ್ರಿಂದ ಬೋಂಡ ಕ್ರಿಸ್ಪಿಯಾಗಿ ಬರ್ತದೆ. ಮೇಲಿನ ಪದರೆಲ್ಲ ಕ್ರಿಸ್ಪಿಯಾಗಿರ್ತದೆ, ಒಳಗಡೆ ಸಾಫ್ಟ್ ಆಗಿ ಬರ್ತದೆ. ಯಾವುದೇ ಬೋಂಡ ಮಾಡುವಾಗ ಅಥವಾ ವಡೆ ಮಾಡುವಾಗ ಹಿಟ್ಟನ್ನು ನೀವು ಎಷ್ಟು ಚೆನ್ನಾಗಿ ಕಲಿಸ್ಕೊಳ್ತೀರಾ ಅಷ್ಟು ಚೆನ್ನಾಗಿ ಬೋಂಡ ಸಾಫ್ಟಾಗಿ ಮೆತ್ತಗೆ ಬರ್ತವೆ. ಈಗ ನಾನು ಕೈಯಿಂದ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ನೋಡಿ ಹಿಟ್ಟು ಈ ರೀತಿ ಹಗುರವಾಗಿ ಬರಬೇಕು. ಇದರಲ್ಲಿ ಗಾಳಿ ತುಂಬಿಕೊಳ್ಬೇಕು. ನಾನಿಲ್ಲಿ 2 ಕರಿಬೇವಿನ ಎಸಳುಗಳನ್ನು ಸಣ್ಣಗೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ. ಹಾಗೆಯೇ ಹಸಿ ತೆಂಗಿನಕಾಯಿ ಹೋಳುಗಳನ್ನು ಸಣ್ಣಗೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ. ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ಒಂದು ಅರ್ಧ ಇಂಚು ಶುಂಠಿಯನ್ನು ನಾನು ಸಣ್ಣಗೆ ಕಟ್ ಮಾಡಿ ಹಾಕ್ಕೊಡ್ತಾ ಇದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ ಎಷ್ಟು ಹಗುರವಾಗಿ ಬಂದಿದೆ ಹಿಟ್ಟಂತ. ಈಗ ಒಂದು 2 ನಿಮಿಷ ಹಿಟ್ಟನ್ನು ಮುಚ್ಚಿಡೋಣ. ಬೇಳೆ ಬೆಂದಿದೆ. ಇವಾಗ ಬೇಳೆಯನ್ನು ಮ್ಯಾಶ್ ಮಾಡ್ಕೊಳ್ಬೇಕು. ಅತ್ಯಂತ ಸರಳವಾಗಿ ನಾವು ಸಾಂಬಾರನ್ನು ಮಾಡೋಣಂತ. ಈಗ ನಾನು ಗ್ಯಾಸನ್ನು ಹಚ್ಕೊಳ್ತಾ ಇದ್ದೇನೆ. ಗ್ಯಾಸ್ ಮೇಲೆ ಒಂದು ಮಣ್ಣಿನ ಪಾತ್ರೆಯನ್ನು ಇಟ್ಕೊಂಡಿದ್ದೇನೆ. ನಾನು ಇವತ್ತು ಮಣ್ಣಿನ ಪಾತ್ರೆಯಲ್ಲಿ ಸಾಂಬಾರು ಮಾಡ್ತಾ ಇದ್ದೇನೆ. 2 ಚಮಚ ಎಣ್ಣೆಯನ್ನು ಹಾಕ್ಕೊಂಡು ಎಣ್ಣೆ ಕಾದ್ಮೇಲೆ ಒಂದು ಅರ್ಧ ಚಮಚ ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಹಾಗೆಯೇ ಒಂದು ಅರ್ಧ ಚಮಚ ಸಾಸಿವೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಸಾಸಿವೆ ಚಟಪಟ ಅಂತ ಸಿಡಿಬೇಕು. ಮತ್ತು ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಕುಟ್ಟಿ ಹಾಕ್ಕೊಳ್ತಾ ಇದ್ದೇನೆ. 1 ಎಸಳು ಕರಿಬೇವನ್ನು ನಾನು ಬಿಡಿಸ್ಕೊಂಡು ಹಾಕ್ಕೊಳ್ತಾ ಇದ್ದೇನೆ. ಹಾಗೆ 1 ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ. ಎಲ್ಲನೂ ಕೂಡ ಈಗ ಸಾಫ್ಟಾಗಿ ಬೇಯೋವರೆಗೂ ನಾವು ಕೈ ಆಡಿಸ್ಕೊಳ್ಬೇಕು. ನಾನಿಲ್ಲಿ ಹಸಿಮೆಣಸಿನ್ಕಾಯಿ ಖಾರವನ್ನು ಹಾಕ್ಕೊಳ್ತಾ ಇದ್ದೇನೆ. ಇದು ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿಯನ್ನು ಹುರಿದು ಮಾಡಿರುವಂಥ ಖಾರ. ಈ ಖಾರನ ಹಾಕೋದ್ರಿಂದ ಸಾಂಬಾರು ರುಚಿ ಭಾಳ ಚೆನ್ನಾಗಿ ಬರ್ತದೆ. ಅರ್ಧ ಚಮಚ ಅರಿಶಿನ ಪುಡಿಯನ್ನು ಹಾಕ್ಕೊಂಡಿದ್ದೇನೆ. ಈಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ ಉಳ್ಳಾಗಡ್ಡಿ ಸ್ವಲ್ಪ ಮೆತ್ತಗಾಗಬೇಕು. ಒಗ್ಗರಣೆ ಚೆನ್ನಾಗಿ ಕೆಂಪಗಾಗಬೇಕು. ಹೌದಾ? ಚೆನ್ನಾಗಿ ಮೆತ್ತಗಾದ್ಮೇಲೆ ಬೇಳೆಯನ್ನು ಹಾಕ್ಕೊಳ್ಬೇಕು. ಇದಕ್ಕೆ ನಾವು ತಣ್ಣೀರು ಹಾಕಬಾರ್ದು, ಬಿಸಿನೀರನ್ನು ಹಾಕ್ಕೊಳ್ಬೇಕು. ನಾವು ಎಷ್ಟು ಸಾಂಬಾರು ಮಾಡ್ತೀವೋ ಅಷ್ಟು ಬಿಸಿನೀರನ್ನು ಹಾಕ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಸಾಂಬಾರು ಚೆನ್ನಾಗಿ ಕುದಿಬೇಕು. ಈಗ ನಾನು ಒಂದು ಅರ್ಧ ಬಟ್ಲಿನಷ್ಟು ಹುಣಸೆ ಹಣ್ಣಿನ ನೀರನ್ನು ಹಾಕ್ಕೊಂಡಿದ್ದೇನೆ. ಅದಕ್ಕೆ ರುಚಿಗೆ ಸ್ವಲ್ಪ ಬೆಲ್ಲ ಕೂಡ ಸೇರಿಸ್ಕೊಂಡಿದ್ದೇನೆ. ನೋಡಿ ಚೆನ್ನಾಗಿ ಸಾಂಬಾರು ಕುದೀತಾ ಇದೆ. ಇವಾಗ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ನಾನು ಹಾಕ್ಕೊಂಡಿದ್ದೇನೆ. ಸಾಂಬಾರು ರೆಡಿ. ಆಹಾ, ಘಮ ಘಮ ಅಂತ ಇದೆ. ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಂತ ಸಾಂಬಾರು. ಹಾಗಿದ್ರೆ ಬನ್ನಿ ಈಗ ವಡ ಮಾಡೋಣಂತ. ನಾನು ಒಲೆ ಮೇಲೆ ಎಣ್ಣೆಯನ್ನು ಕಾಯೋದಕ್ಕೆ ಇಟ್ಕೊಂಡಿದ್ದೇನೆ. ಈಗ ವಡೆ ಮಾಡೋಣಂತ. ಹಿಟ್ಟು ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಇವಾಗ ಕೈಯಿಂದ ನಾನು ಮಿಕ್ಸ್ ಮಾಡ್ಕೊಳ್ತೇನೆ. ಯಾಕೆ ಅಂತಂದರೆ ಸ್ಪೂನಿಂದ ಅಷ್ಟು ಸರಿಯಾಗಿ ಬರೋದಿಲ್ಲ.
ನೋಡಿ ಹಗುರವಾಗಿ ಬರಬೇಕು ಹಿಟ್ಟು. ಅಲ್ಲಿವರೆಗೂ ನಾವು ಹಿಟ್ಟನ್ನು ಕೈಯಿಂದ ಚೆನ್ನಾಗಿ ಕಲಿಸ್ಕೊಳ್ಬೇಕು. ನೋಡಿ ನೀರಲ್ಲಿ ಒಂದು ಸ್ವಲ್ಪ ಹಿಟ್ಟು ಹಾಕಿದ್ರೆ ಅದು ಮೇಲೆ ತೇಲ್ಬೇಕು. ಅಲ್ಲಿವರೆಗೂ ನಾವು ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕು. ಈ ರೀತಿ ಹಿಟ್ಟು ತೇಲ್ತಾ ಇದ್ರೆ ಹಗುರವಾಗಿ ನಮಗೆ ವಡ ಬರ್ತದೆ. ನೋಡಿ ನಮಗೆ ಯಾವ ಸೇಪ್ ಕೂಡ ಬೇಕಾಗೋದಿಲ್ಲ ಈ ವಡೆ ಮಾಡೋದಕ್ಕೆ. ನಿಮಗೆ ಯಾವ ರೀತಿ ಬೇಕು ಆ ರೀತಿಯಾಗಿ ಹಿಟ್ಟನ್ನು ಹಾಕ್ಕೊಂಡು ನಾವು ವಡೆಯನ್ನು ಮಾಡ್ಕೊಳ್ಬೋದು. ರೌಂಡ್ ಶೇಪಾಗಿ ನಾನು ಮಾಡ್ಕೊಳ್ತಾ ಇದ್ದೇನೆ. ನೋಡಿ ಈಸಿಯಾಗಿ ಹಿಟ್ಟನ್ನು ಎಣ್ಣೆಯಲ್ಲಿ ಬಿಡ್ಬೋದು. ಮೀಡಿಯಮ್ ಊರಿನಲ್ಲಿ ನಾವು ಈ ವಡೆಯನ್ನು ಕರ್ಕೊಳ್ಬೇಕಾಗ್ತದೆ. ಉದ್ದಿನ ವಡೆ, ಗೋಲ್ ವಡೆ ಮಾಡ್ತೀವಿ, ತೂತು ವಡೆ ಮಾಡ್ತೀವಿ ನಾವು, ಅದು ಹಿಟ್ಟು ಸ್ವಲ್ಪ ಗಟ್ಟಿಯಾಗಿರ್ತದೆ. ಇದು ಸ್ವಲ್ಪ ತೆಳುವಾಗಿದ್ದರೆ ಸಾಕು, ಯಾಕಂದರೆ ಬೋಂಡ ಬಿಡೋದಕ್ಕೆ ನಮಗೆ ಈಸಿಯಾಗಿ ಬರಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಬೋಂಡ. ವಾವ್! ನೀವು ಒಂದ್ಸಲ ತಪ್ಪದೆ ಮಾಡಿ ಈ ರೀತಿಯಾದಂತಹ ವಡಾ ಸೂಪ್ ಅಥವಾ ಬೋಂಡಾ ಸೂಪನ್ನು ಮಾಡ್ತೀನಿ. ಆಹಾ, ನೋಡಿದ್ರೇನೆ ಬಾಯಲ್ಲಿ ನೀರು ಬರ್ತಾ ಇದೆ ಅಲ್ಲ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಮೇಲ್ಗಡೆ ಕ್ರಿಸ್ಪಿ, ಒಳಗಡೆ ಸಾಫ್ಟಾಗಿ ಬಂದಿದೆ. ಈಗ ಬೋಂಡಾನ ನಾನು ಒಂದು ಬಟ್ಲಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೇನೆ. ಅದರ ಮೇಲೆ ನಾವು ಮಾಡಿರುವಂಥ ಸಾಂಬಾರನ್ನು ಹಾಕ್ಕೊಳ್ಳೋಣ. ಬೋಂಡಾ ಸೊಪ್ಪು ಅತ್ಯಂತ ರುಚಿಯಾಗಿ ಇರ್ತದೆ. ಮೇಲ್ಗಡೆಯಿಂದ ನೀವು ಯಾವುದೋ ಚಟ್ನಿಯನ್ನು ಹಾಕ್ಕೊಳ್ಬೋದು, ಗ್ರೀನ್ ಚಟ್ನಿ ಹಾಕ್ಕೊಳ್ಬೋದು ಅಥವಾ ಸ್ವೀಟ್ ಚಟ್ನಿ ಹಾಕ್ಕೊಳ್ಬೋದು, ಇಲ್ಲಾಂದರೆ ಸಣ್ಣಗೆ ಕಟ್ ಮಾಡಿದ ಉಳ್ಳಾಗಡ್ಡಿಯನ್ನು ಕೂಡ ಹಾಕ್ಕೊಳ್ಬೋದು. ನಾನು ಪುದೀನ ಚಟ್ನಿ ಮಾಡಿದ್ದೆ, ಅದನ್ನು ಹಾಕ್ಕೊಳ್ತಾ ಇದ್ದೇನೆ. ಅತ್ಯಂತ ರುಚಿಕರವಾದಂಥ ಬೋಂಡಾ ಸೂಪ್ ನೋಡಿದ್ರಲ್ಲ, ಧನ್ಯವಾದಗಳು. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಆರೋಗ್ಯಕರವಾದ ಅಡುಗೆಗಳನ್ನು ಮಾಡ್ತೀನಿ. ಸಂತೋಷವಾಗಿರಿ, ನಗ್ನಾಗ್ತಾ ಇರಿ. ನನ್ನ ರೆಸಿಪಿಗೆ ಒಂದು ಲೈಕ್ ಕೊಡಿ. ಇದೇ ರೀತಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು.